ಡಿಸೆಂಬರ್ 10ರಂದು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದು ಶತಸಿದ್ಧ. ಪಂಚಮಸಾಲಿ ಮೀಸಲಾತಿಗಾಗಿ ಮುತ್ತಿಗೆ ಹಾಕಿಯೇ ಸಿದ್ಧ. ಬೆಳಗಾವಿಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ನಮ್ಮ ಹೋರಾಟ ತಡೆಯಲು ಹುನ್ನಾರ ಮಾಡ್ತಿದ್ದಾರೆ. ನಮ್ಮ ಮುಖಂಡರಿಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕುತ್ತಿದ್ದಾರೆ. ಹೀಗೆ ಮಾಡಿದ್ರೆ ಮುಖ್ಯಮಂತ್ರಿಗಳೇ ನಿಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು. ಸಿಎಂ ವಿರುದ್ಧ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 10ರಂದು 10,000ಕ್ಕೂ ಹೆಚ್ಚು ಜನ ಬರ್ತಾರೆ. 5,000ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳನ್ನ ನುಗ್ಗಿಸುತ್ತೇವೆ. ಸರ್ಕಾರ ನಮ್ಮ ಸಮಾಜದ ಹೋರಾಟಕ್ಕೆ ಸ್ಪಂದಿಸುತ್ತಿಲ್ಲ. ಲಕ್ಷಾಂತರ ಜನ ಹೋರಾಟಕ್ಕೆ ಬರಲು ತಯಾರಾಗಿದ್ದಾರೆ. 4 ವರ್ಷ ಶಾಂತ ರೀತಿಯಲ್ಲಿ ಹೋರಾಟ ಮಾಡಿದ್ದೇವೆ. ಹೋರಾಟ ತಡೆಯುವ ಕೆಲಸ ಮಾಡಬಾರದು ಅಂತ ಸ್ವಾಮೀಜಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನು ಮೂಲಕ ಹೋರಾಟ ಹತ್ತಿಕ್ಕಿದ್ರೆ ಸರ್ಕಾರಕ್ಕೆ ಚ್ಯುತಿ ಬರುತ್ತೆ. ನಮ್ಮ ಹಕ್ಕನ್ನ ಕೇಳುವ ಪ್ರಯತ್ನವನ್ನ ನಾವು ಮಾಡುತ್ತೇವೆ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯ, ಹೋರಾಟವೂ ಕೂಡ ಅಷ್ಟೇ ಸತ್ಯ ಅಂತ ಬೆಳಗಾವಿಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಘೋಷಣೆಯನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ, ಪಂಚಮಸಾಲಿ ಮೀಸಲಾತಿ ಹೋರಾಟ ಇನ್ನೂ ಕೂಡ ನಡೀತಾನೆ ಇದೆ. ಕಳೆದ ಒಂದಿಷ್ಟು ವರ್ಷಗಳಿಂದಲೂ ಕೂಡ ಒಂದು ಕಡೆ ಬಿಜೆಪಿ ಸರ್ಕಾರ ಇದ್ದಾಗ ನಡೀತು, ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ, ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಇದೆ. ಸಂದರ್ಭದಲ್ಲಿಯೂ ಕೂಡ ಪಂಚಮಸಾಲಿ ಮೀಸಲಾತಿ ನೀಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಓಡಾಡ್ತಾ ಇದ್ದಾರೆ. ಹೋರಾಟಗಳು ನಡೀತಾ ಇದ್ದಾವೆ. ಡಿಸೆಂಬರ್ 10ರಂದು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಈಗ ಹೇಳಿಕೆಯನ್ನ ಕೊಟ್ಟಿರುವುದು ಜಯ ಮೃತ್ಯುಂಜಯ ಸ್ವಾಮೀಜಿಗಳು. ನಮ್ಮ ಹೋರಾಟ ತಡೆಯಲು ಹುನ್ನಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ನಮ್ಮ ಮುಖಂಡರಿಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಿದ್ರೆ ಮುಖ್ಯಮಂತ್ರಿಗಳೇ ನಿಮ್ಮ ಪಕ್ಷಕ್ಕೇನೆ ಕೆಟ್ಟ ಹೆಸರು ಬರುತ್ತೆ, ಹುಷಾರಾಗಿರಿ ಅಂತ ಹೇಳಿ ಸಿಎಂ ವಿರುದ್ಧ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು. ಡಿಸೆಂಬರ್ 10ರಂದು 10,000ಕ್ಕೂ ಹೆಚ್ಚು ಜನ ಬರ್ತಾರೆ. ಈ ಹೋರಾಟದಲ್ಲಿ 10,000ಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾರೆ ನಮ್ಮ ಜೊತೆಗೆ. 5,000ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳನ್ನ ನುಗ್ಗಿಸುತ್ತೇವೆ. ಸರ್ಕಾರ ನಮ್ಮ ಸಮಾಜದ ಹೋರಾಟಕ್ಕೆ ಸ್ಪಂದಿಸುತ್ತಿಲ್ಲ. ಲಕ್ಷಾಂತರ ಜನ ಹೋರಾಟಕ್ಕೆ ಬರಲು ತಯಾರಾಗಿದ್ದಾರೆ. 4 ವರ್ಷಗಳ ಕಾಲ ಶಾಂತ ರೀತಿಯಲ್ಲಿ ಹೋರಾಟ ಮಾಡಿದ್ದೇವೆ. ಹೋರಾಟ ತಡೆಯುವ ಕೆಲಸ ಇದುವರೆಗೂ ಯಾರೂ ಮಾಡಿರಲಿಲ್ಲ. ಆದ್ರೆ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟವನ್ನ, ನಮ್ಮ ಹಕ್ಕನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತು ಹೋರಾಟ ತಡೆಯುವ ಕೆಲಸ ಮಾಡಬಾರದು ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸ್ವಾಮೀಜಿ. ಕಾನೂನು ಮೂಲಕ ಹೋರಾಟ ಹತ್ತಿಕ್ಕಿದ್ರೆ ಸರ್ಕಾರಕ್ಕೆ ಚ್ಯುತಿ ಬರುತ್ತೆ. ನಮ್ಮ ಹಕ್ಕನ್ನ ಕೇಳುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಹೋರಾಟ ಮಾಡೋದು ಕೂಡ ಅಷ್ಟೇ ಸತ್ಯ ಅಂತ ಬೆಳಗಾವಿಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ನಮ್ಮ ತೆರೆಗೆ 3 ಲಕ್ಷ ಮಂದಿ ಕೊಡ್ಬೇಕಂತ ಐತಿ. ಸರ್ಕಾರ ಎದುರಿಸಿ ಮಾಡಿದ್ರೆ ಕನಿಷ್ಠ 1 ಲಕ್ಷ ಕೊಡ್ತಾರೆ. ನಿಮ್ ಕೇಸ್ ಆಗ್ತದೆ ಅಂದ್ರೆ 30,000 ಕೊಡ್ತಾರೆ. ಕೊನೆ ನಿಮ್ಮ ಅರೆಸ್ಟ್ ಮಾಡ್ತೀವಿ, ಗೋಲಿ ಮಾಡ್ತೀವಿ, ಕೊನೆ 300 ಮಂದಿ ಕೊಡುವ ವಿಧಾನಸಭೆ ಬುದ್ಧಿ ಆಗ್ತದೆ. ನಾವೆಲ್ಲ ಭದ್ರದೇವಿ ಷಡ್ಯಂತ್ರ ಮಾಡಿದವ್ರು ಈಸಿಯಾಗಿ ತಡೆದರು ಅಲ್ಲ, ಬೇಕಾದ ಷಡ್ಯಂತ್ರ ಮಾಡಿ ನಾವು ಚೆನ್ನಮ್ಮನ ಮಕ್ಕಳದೇವಿ ಅಂತ. ಬ್ರಿಟಿಷ್ ಷಡ್ಯಂತ್ರ ಮಾಡಿದಾಗ ಚೆನ್ನಮ್ಮ ಹರಾರ ಮಹಾದೇವ್ ಅಂತೇಳಿ ದೇಶಕ್ಕೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಸರ್ಕಾರ ಅಂತ ಕುತಂತ್ರ ಮಾಡಿದ್ರೆ, ಸರ್ಕಾರ ಆ ರೀತಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ, ನಾನು ಮನೇಲಿ ಹೇಳಿದ್ರೆ 2ನೇ ನರಗುಂದ ಬಂಡಾಯಕ್ಕೆ ನೀವೇ ಪರೋಕ್ಷ ಕಾರಣ ಆಗ್ತದೆ. ಏನೋ ಅನ್ನೋದಾದ್ರೆ ಸರ್ಕಾರ ನೇರ ಹೊಣೆಗಾರನ ಅಂತ ಎಚ್ಚರಿಕೆ. ಎಲ್ಲ ಕಾಲದ ಇತಿಹಾಸದಲ್ಲಿ ಮಲ್ಲಪ್ಪ ಅವ್ರ ಮನಸ್ಸುಗಳು ಪರಿವರ್ತನೆ ಆಗ್ತವೆ. ನಂತರದಲ್ಲಿ ಆರಂಭದಲ್ಲಿ ಯಾವ್ದಾದ್ರು ಕಾರಣಕ್ಕೆ ಮಾಡ್ಬೋದು, ಮನಸ್ಸುಗಳು ಪರಿವರ್ತನೆ ಆಗಂತ ನಾನು ಬಯಸ್ತೇನೆ. ಆದ್ರೆ ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ದೇವರೇ ನಮ್ಮ ಜೊತೆಗೆ ಅದಾರೆ. ಗುರುಜಿ, ಪ್ರತಿಭಟನೆ ಓಕೆ, ಟ್ರ್ಯಾಕ್ಟರ್ಗಳು ಯಾಕೆ ಅಂತ? ಪ್ರತಿಭಟನೆ ಓಕೆ, ಟ್ರ್ಯಾಕ್ಟರ್ಗಳು ಯಾಕೆ ಅಂತ? ಟ್ಯಾಕ್ಟ್ರಿ ಒಂದು ಹೊಸ ಮಾದರಿ ಹೋರಾಟ ಅಂತ. ಟ್ಯಾಕ್ಟ್ರಿ ಹೋರಾಟ ಯಾಕಂದ್ರೆ ಪ್ರತಿಭಟನೆ ಕಾಮನ್ ಆಗೈತಿ. ಜನರಿಗೆ ಹೊಸ ಸ್ಥಾನದಲ್ಲಿ ಸರ್ಕಾರಕ್ಕೆ ಒಂದು ಹೊಸ ಸ್ವರೂಪ ಇರೋ ಕಾರಣಕ್ಕೆ ಟ್ಯಾಕ್ಟ್ರಿ ಇರ್ತಕ್ಕಂಥ ಹೋರಾಟ. ಅಂದರೆ 4 ಇದೆ, ಅಲ್ಲಿ ಏನಂತಾರೆ ಬಹಳಷ್ಟು ತೊಂದರೆ ಆಗುತ್ತೆ, ನಾವು ಬಹಳಷ್ಟು ಜನರಿಗೆ ತೊಂದರೆ ಮಾಡಿಲ್ಲ. ತೊಂದರೆ ಆಗ್ಬಿಡಂತ ಸರ್ಕಾರ ಈಗಲೂ ಕಾಲ ಮೆಚ್ಚಿಲ್ಲ. 2A ಮೀಸಲಾತಿಯನ್ನ ಕ್ಯಾಬಿನೆಟ್ ಅನೌನ್ಸ್ಮೆಂಟ್ ಹೆಗಡೆ ಮಾಡಿಕೊಟ್ರಪ್ಪ ಅಂದ್ರೆ ಅಂತ ಅವಕಾಶ ಟೋಲ್ ಗೇಟ್ಗಳಲ್ಲಿ ಟ್ರ್ಯಾಕ್ಟರ್ಗಳನ್ನ ತಡೆ ಹಿಡಿಯುವಂತ ಹೇಳ್ತಾರೆ. ನಾನು ಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮೂಲಕ ಆಗ್ರಹ ಮಾಡ್ತೀನಿ. ಹಿಂದಿನ ಸರ್ಕಾರಗಳು ಹೆಂಗೆ ಸಹಕಾರ ಕೊಟ್ಟಂತ ಬಂದಾರೆ. ಇವತ್ತು ಸ್ವತಃ ಬಸವರಾಜ ಬೊಮ್ಮಾಯಿ ಮನೆ ಮುಂದೆ 2 ಬಾರಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದು ನನಗೆ ಗೊತ್ತಾಗಿತ್ತು. ಆಮೇಲೆ ಯಾರ ಮೇಲೆ ಕ್ರಮ ಕೈಗೊಳ್ಳಲ್ಲ, ಒಂದು ಕೇಸು ಬಿಡಿ. ಯಾಕಂದ್ರೆ ಹೋರಾಟ ಬೆಂಬಲ ಕೊಟ್ಟಿದ್ರು. ಉದ್ದೇಶ ಏನಪ್ಪ ಅಂದ್ರೆ, ಇದು ಹೋರಾಟ ಯಾವುದೇ ಸರ್ಕಾರ, ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಅಲ್ಲ, ನಮ್ಮ ಸಮಾಜ ಮಕ್ಕಳ ಪರ ವಿರುದ್ಧ ಹೋರಾಟ.
ಆ ಸರ್ಕಾರದಲ್ಲಿ ಯಾರೇ ಮುಖ್ಯಮಂತ್ರಿ ಇರಲಿ ನಮ್ಮ ಹಕ್ಕನ್ನು ಕೇಳ್ತೀವಿ, ಕೊಡುವಂಥ ಜವಾಬ್ದಾರಿ ಅವರು ಬಿಟ್ಟಿರ್ತಕ್ಕಂಥದ್ದು. ಹಾಗೆ ಇದು ವಿನೂತನವಾದಂಥ ಹೋರಾಟ. ಈ ಹೋರಾಟಕ್ಕೂ ನೀವು ನ್ಯಾಯಯುತವಾಗಿ ಬೆಂಬಲ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿ ವಿನಾಕಾರಣ ಹತ್ತಿಕ್ಕೋ ಪ್ರಯತ್ನ ಮಾಡಬಾರ್ದು ಅಂತ ನಾನು ನೇರವಾಗಿ ಸರ್ಕಾರಕ್ಕೆ ಹೇಳಿಕೆ ಈ ಸರ್ಕಾರಕ್ಕೆ ಭಯ ಇದೆಯಾ? ನಿಮ್ದು ಏನಾದರೂ ಭಯ ಕಾಡ್ತಾ ಇದೆ? ಮತ್ತೆ ಭಯದ ಕಾರಣಕ್ಕೆ ಹಿಂಗೆಲ್ಲ ಫೋನಲ್ಲಿ ಅರೆಸ್ಟ್ಮೆಂಟ್ ಮಾಡೋದು, ಒತ್ತಡ ಹಾಕೋದು, ನಮ್ಮ ಕಾರ್ಯಕರ್ತರಿಗೆ ಕರೆದು ಮಾತಾಡೋದು, ಹಿಂಗೆಲ್ಲ 27ನೇ ತಾರೀಕಿಗೆ ಶುರು ಆಗ್ಬಿಟ್ಟು ಸರ್ಕಾರಕ್ಕೆ ಅದು ಭಯ ಇದೆ. ನೀವು ಭಯ ಪಡ್ಕೊಂಡು ಹೋಗ್ಬಿಟ್ಟು ನಮ್ಮ ಬಗ್ಗೆ ಗೌರವ ಇಟ್ಕೊಳ್ಳಿ, ನೀವು ನಮ್ಮ ಸಮಾಜದ ಗೌರವ ಇಟ್ಕೊಳ್ಳಿ, ನಾವು ನಿಮ್ಮ ಮೇಲೆ ಗೌರವ ಇಟ್ಕೊಳ್ತೀವಿ. ಹಿಂದಿನ ಸರ್ಕಾರಕ್ಕೆ ನಮ್ಮ ಸಮಾಜದಲ್ಲಿ ಗೌರವನೇ ಇತ್ತು, ಇಲ್ಲೇ ಒಂದು ಕಡೆ ಭಯನೇ ಇತ್ತು. ಹಾಗೆ ನೀವು ನಮ್ಮ ಸಮಾಜದ ಮೇಲೆ ಭಯ ಪಡ್ಕೊಂಡಿದ್ದೀರಿ, ಭಯ ಪಡ್ಕೊಂಡು ಗೌರವ ಇಟ್ಕೊಂಡು ಪ್ರೀತಿಯಿಂದ ಪ್ರೀತಿ ಮೂಲಕ ನ್ಯಾಯ ಕೊಡೋ ಕೆಲಸ ಮಾಡಿ ಅಂತೇಳಿ ನಾನು ಮುಖ್ಯಮಂತ್ರಿ ಕಿಚ್ಚ